ದೇವಸ್ಥಾನದ ಹಣ ದೇವಾಲಯಕ್ಕೆ ಮೀಸಲಿಡಬೇಕು. ನಾಮಫಲಕ ಅಳವಡಿಕೆಗೆ ಮುಜರಾಯಿ ಇಲಾಖೆ ಚಿಂತನೆಯನ್ನು ನಡೆಸಿದೆ. ದೇವಾಲಯದ ಹಣವನ್ನ ದೇವಸ್ಥಾನಕ್ಕೋಸ್ಕರನೇ ಮೀಸಲಾಗಿ ಇಡಬೇಕು. ಇದರ ಬಗ್ಗೆ ನಾಮಫಲಕವನ್ನ ಅಳವಡಿಕೆ ಮಾಡಲಿಕ್ಕೆ ಮುಜರಾಯಿ ಇಲಾಖೆ ಚಿಂತನೆಯನ್ನು ನಡೆಸಿದೆ. ಹುಂಡಿಯ ಹಣ ಅನ್ಯ ಧರ್ಮೀಯರಿಗೆ ನೀಡಲಾಗ್ತಾ ಇದೆ. ಅಪಪ್ರಚಾರಕ್ಕೆ ಬ್ರೇಕ್ ಹಾಕೋಕೆ ಮುಜರಾಯಿ ಇಲಾಖೆ ಈ ಕ್ರಮವನ್ನ ಕೈಗೊಳ್ತಾ ಇದೆ. ಹುಂಡಿ ಹಣ ದೇವಸ್ಥಾನಕ್ಕೆ ಮೀಸಲು ಅಂತ ಬೋರ್ಡ್ ದೇವಸ್ಥಾನದಲ್ಲಿ ನಾಮಫಲಕವನ್ನ ಹಾಕೋಕೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ನೇತೃತ್ವದ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ರಾಮಲಿಂಗಾರೆಡ್ಡಿ ಹಾಲಿ ರಾಜ್ಯದ ಮುಜರಾಯಿ ಸಚಿವರು. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತರ್, ಬಹಳ ಮಹತ್ವದ ನಿರ್ಧಾರ. ಪ್ರತಿ ದೇವಾಲಯದ ಹಣ ಆ ಒಂದು ದೇವಾಲಯದ ಅಭಿವೃದ್ಧಿಗೋಸ್ಕರನೇ ಮೀಸಲಾಗಿ ಇಡಬೇಕು ಅನ್ನೋ ಒಂದು ವಿಚಾರ. ಈಗ ನೇರವಾಗಿ ಇವತ್ತು ಸಭೆ ಆಗಿರುವಂಥದ್ದು, ಸಭೆಯಲ್ಲಿ ಆದಂತಹ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯ ಬಗ್ಗೆ ಡೀಟೇಲ್ಸ್ನ ಕೊಡೋದಾದ್ರೆ, ಸರ್ಕಾರದ ಹಿಂದೂ ಧಾರ್ಮಿಕ ಸಂಸ್ಥೆ ಹಾಗೂ ಧರ್ಮದಾಯ ದತ್ತಿಗಳ ಇಲಾಖೆ ವ್ಯಾಪ್ತಿಯಲ್ಲಿ ಸರಿಸುಮಾರು 34,564 ಅಧಿಸೂಚಿತ ಸಂಸ್ಥೆ ಇದೆ. ಈ ಪೈಕಿ ಪ್ರವರ್ಗ ಎ ಅಡಿಯಲ್ಲಿ 205 ಬಂದ್ರೆ, ಪ್ರವರ್ಗ ಬಿ ಅಡಿಯಲ್ಲಿ 193 ಹಾಗೂ ಪ್ರವರ್ಗ ಸಿ ಅಡಿಯಲ್ಲಿ 34,164 ದೇವಸ್ಥಾನಗಳಿವೆ. ಈ ಹಿಂದೆ ಒಂದಿಷ್ಟು ಅಪಪ್ರಚಾರ, ಒಂದಿಷ್ಟು ಆರೋಪ ಕೂಡ ಕೇಳಿ ಬಂದಿತ್ತು. ಈ ವಿಚಾರ ವಿಧಾನಮಂಡಲದ ಅಧಿವೇಶನದಲ್ಲೂ ಚರ್ಚೆ ಆಗಿತ್ತು. ಅಂದ್ರೆ ಮುಜರಾಯಿ ದೇವಸ್ಥಾನದ ಹಣವನ್ನು ಅನ್ಯ ಧರ್ಮದ ಧಾರ್ಮಿಕ ಸಂಸ್ಥೆಗೆ ಬಳಕೆ ಮಾಡಲಾಗುತ್ತೆ ಅನ್ನೋ ವಿಚಾರ ಇದೆಯಲ್ಲ, ಅದು ವಿಧಾನಮಂಡಲದಲ್ಲಿ ಚರ್ಚೆ ಆಗಿತ್ತು. ವಿಚಾರ ಏನಂದ್ರೆ, ಅನುದಾನದ ಬಿಡುಗಡೆ ಲಿಸ್ಟ್ ನಲ್ಲಿ ಚರ್ಚ್ ಮಸೀದಿ ಇರುವ ಹೆಸರನ್ನು ಪ್ರಸ್ತಾಪ ಮಾಡಿಕೊಂಡು ಶಾಸಕರು ಕೂಡ ಸರ್ಕಾರದ ವಿರುದ್ಧ ಮುಗಿಬದ್ದಿದ್ರು. ಇದೇ ವಿಚಾರವಾಗಿ ಮುಜರಾಯಿ ಇಲಾಖೆಗೂ ಒಂದಿಷ್ಟು ಮುಜುಗರ ಆಗಿತ್ತು. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಈ ಎಲ್ಲ ವಿಚಾರ ಗಮನದಲ್ಲಿ ಇಟ್ಕೊಂಡು ಇವತ್ತು ಮೀಟಿಂಗ್ ನಡೀತಾ. ಆ ಮೀಟಿಂಗ್ ನಲ್ಲಿ ಕೂಡ ಪ್ರಮುಖವಾಗಿ ಒಂದಷ್ಟು ವಿಚಾರ ಉಲ್ಲೇಖ ಆಗಿದೆ. ಅಂದ್ರೆ ಯಾವ ರೀತಿಯಲ್ಲಿ ಕೂಡ ಈ ಒಂದು ಬೋರ್ಡ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಚರ್ಚೆ ಆಯಿತು. ಅಂದ್ರೆ ಹಂತ ಹಂತವಾಗಿ ಹಾಕ್ಬೇಕಾಗುತ್ತೆ. ನಾನು ಈಗ ಎಕ್ಸ್ಪ್ಲೈನ್ ಮಾಡ್ದಂಗೆ ಸರಿಸುಮಾರು 34,000 ದೇವಸ್ಥಾನ ಇದೆ. ಇದರಲ್ಲಿ ನಾಮಫಲಕ ಯಾವ ರೀತಿ ಹಾಕ್ಬೇಕು, ಹಂತ ಹಂತವಾಗಿ ಮೊದಲ ಪ್ರವರ್ಗ ಎ ಆಗುತ್ತೆ, ಅದಾದ ನಂತರ ಪ್ರವರ್ಗ ಬಿ ಅಡಿಯಲ್ಲಿ ಬರುವಂತಹ ದೇವಸ್ಥಾನದ ಎದುರು ಬೋರ್ಡ್ ಹಾಕ್ಬೇಕಾಗುತ್ತೆ. ಅದಾದ ನಂತರ ಪ್ರವರ್ಗ ಸಿ ಅಡಿಯಲ್ಲಿ ಬರುವಂತಹ ದೇವಸ್ಥಾನ ಎದುರು ಬೋರ್ಡ್ ಹಾಕ್ಬೇಕಾಗುತ್ತೆ. ಆ ಬೋರ್ಡ್ ನಲ್ಲಿ ಏನೇನು ಇರೋ ವಿಚಾರ ಕೂಡ ಇವತ್ತು ಚರ್ಚೆ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಆ ಬೋರ್ಡ್ ನಲ್ಲಿ ಪ್ರಮುಖವಾಗಿ ಮುಜರಾಯಿ ದೇವಸ್ಥಾನದ ಹಣವನ್ನು ಇದೇ ದೇವಸ್ಥಾನ ಅಭಿವೃದ್ಧಿಗೆ ಬಳಸುತ್ತೇವೆ, ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡುತ್ತಿಲ್ಲ ಅನ್ನೋದನ್ನು ಮೊದಲಿಗೆ ಅವರು ನಮೂದು ಮಾಡ್ತಾರೆ. ಅದರ ಜೊತೆಗೆ ಲೆಕ್ಕದ ವಿಚಾರ, ಅಂದ್ರೆ ಈ ದೇವಸ್ಥಾನಕ್ಕೆ ಹುಂಡಿ ಹಣ ಎಷ್ಟು ಬರುತ್ತೆ, ಎಷ್ಟು ಖರ್ಚಾಗುತ್ತೆ, ಅದು ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಕೂಡ ಮಾಹಿತಿ ಬೋರ್ಡ್ ನಲ್ಲಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆ ಆಗಿರುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಮೊದಲಿಗೆ ಈ ಬೋರ್ಡ್ ಆಗ್ತದ, ನಂತರ ಹಂತ ಹಂತವಾಗಿ ಪ್ರತಿಯೊಂದು ಲೆಕ್ಕವನ್ನು ಕೂಡ, ಅಂದ್ರೆ ವಾರ್ಷಿಕವಾಗಿ ಎಷ್ಟು ಹಣ ಬರುತ್ತೆ, ಎಷ್ಟು ಖರ್ಚಾಗುತ್ತೆ ಅನ್ನೋ ಸಂಬಂಧಪಟ್ಟ ಹಾಗೆ ಕೂಡ ಲೆಕ್ಕ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆ ಆಗಿರುವಂತದ್ದು. ಇದು ಯಾವ ರೀತಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ವೆಚ್ಚದ ವಿಚಾರ ನೋಡೋದಾದ್ರೆ, ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವಂತಹ ದೇವಾಲಯದ ಆದಾಯದ ಆಯ ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.